ಹೈಸ್ಕೂಲ್ನಲ್ಲಿ ಸಿಕ್ಕ ಯುವತಿಗೆ ಅಂದ್ರೆ ಲವ್ವರ್ಗೆ ಧೋಖಾ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೇಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಲವ್ವರ್ ಅನ್ನೋದ್ರ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಸ್ಕೂಲ್ನಲ್ಲಿ ಸಿಕ್ಕ ಲವ್ವರ್ನಿಂದ ಯುವತಿಗೆ ಧೋಖಾ. ಯುವಕನ ನಂಬಿ 2.57 ಕೋಟಿ ಕಳೆದುಕೊಂಡಿದ್ದಾಳಂತೆ. ಬರೋಬ್ಬರಿ 2.5 ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾಳೆ ಯುವತಿ. ಖಾಸಗಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಯುವತಿ ನಂಬಿಸಿ ವಂಚನೆ ಮಾಡಿ ಬೆದರಿಸುತ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸಿಸಿಬಿ ಪೊಲೀಸರಿಂದ ಮೋಹನ್ ಕುಮಾರ್ ಬಂಧನವಾಗಿದೆ. ಸಂತ್ರಸ್ತೆ ಮನೆಯವರ ಬಳಿ ಹಣ ಇದೆ ಅಂತ ತಿಳಿದುಕೊಂಡಿದ್ದಂತೆ ಈತ. ಯುವತಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಆರೋಪಿ ಮೋಹನ್ ಖಾಸಗಿ ಫೋಟೋ ವಿಡಿಯೋ ಮಾಡಿ ಇಟ್ಕೊಂಡು ಅದನ್ನ ತೋರಿಸಿ ಹೆದರಿಸಿ ಬೆದರಿಸಿ ಬರೋಬ್ಬರಿ 2.5 ಕೋಟಿಯನ್ನ ಯುವತಿಯಿಂದ ಪಡ್ಕೊಂಡಿದ್ದ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಕೂಡ ಆಗಿದೆ. ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಅಪರಾಧ ಪ್ರಕರಣ ದಾಖಲಾಗಿತ್ತು. ಇದು ಒಬ್ಬ ಯುವತಿಗೆ ಒಬ್ಬ ಯುವಕ ಬಾಯ್ ಫ್ರೆಂಡ್ ಆಗಿ ಅವಳ ಜೊತೆ ಸಲಿಗೆಯನ್ನು ಬೆಳೆಸಿ ಅದಾದ ನಂತರದಲ್ಲಿ ಆಕೆ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳನ್ನು ಫೋಟೋಗಳನ್ನು ಮಾಡಿಕೊಂಡು ಅದರ ಆಧಾರದ ಮೇಲೆ ಆ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ಆಕೆಯಿಂದ ವಸೂಲಿ ಮಾಡಿದ್ದ. ಅದರ ಆಧಾರದ ಮೇಲೆ ಆಕೆ ನಮ್ಮನ್ನು ಸಂಪರ್ಕಿಸಿ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ ಪ್ರಕರಣವನ್ನು ದಾಖಲಿಸಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಆ ರೀತಿ ಏನು ಸುಲಿಗೆ ಮಾಡಿದ್ದ ಆತ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಆತನಿಂದ ಈಗಾಗಲೇ ಪೊಲೀಸರು ರಿಕವರಿ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಅಪರಾಧ ಪ್ರಕರಣ ದಾಖಲಾಗಿತ್ತು. ಇದು ಒಬ್ಬ ಸಂಪರ್ಕದಲ್ಲಿ ನಾಗರಾಜ್, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ ಅಂತ ಆ ಯುವತಿ ಹೇಗ್ ನಂಬ್ಕೊಂಡು, ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ 2.5 ಕೋಟಿ ಹೇಗ್ ನಂಬಿಸಿ ವಂಚನೆ ಮಾಡಿರೋ ಪ್ರಕರಣ ಇದು? ಖಂಡಿತ ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ ಮೋಹನ್ ಎಂಬಾತನನ್ನ ಬಂಧಿಸಿದ್ದಾರೆ. ಈತ ಸಂತ್ರಸ್ತ ಯುವತಿ ಜೊತೆ ಒಂದಷ್ಟು ಕಾಲ ಇಬ್ರು ಸಹಪಾಠಿಗಳಾಗಿರ್ತಾರೆ. ಇದನ್ನೇ ನೆಪ ಇಟ್ಕೊಂಡು ಪ್ರೀತಿ ಪ್ರೇಮ ಅಂತೇಳಿ ಆಕೆಯನ್ನ ಬಲೆಗೆ ಬೆಳೆಸ್ಕೊಳ್ಳುವಂಥದ್ದು. ಜೊತೆಗೆ ಗೋವಾ ಮತ್ತಿತರ ಹೊರ ರಾಜ್ಯಗಳಿಗೆ ಕರ್ಕೊಂಡೋಗಿ ಪಾರ್ಟಿ ನೆಪದಲ್ಲಿ ಆಕೆ ಜೊತೆ ಖಾಸಗಿ ವಿಡಿಯೋಗಳನ್ನ ಮಾಡಿಕೊಂಡು ನಂತರ ಇವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ ವಿಡಿಯೋಗಳನ್ನ ಇಟ್ಕೊಂಡು ಬೆದರಿಕೆ ಹಾಕಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಕ್ರಮೇಣವಾಗಿ ಒಮ್ಮೆಗೆ ಅಷ್ಟು ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಪ್ರತಿ ಸಾರಿನೂ ವಿಡಿಯೋಗಳನ್ನ ತೋರಿಸಿ ಹಣವನ್ನು ಕೊಡಬೇಕು, ಹಣವನ್ನು ಕೊಡದಿಲ್ಲ ಅಂದ್ರೆ ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತೀನಿ ಅಂತೇಳಿ ಬೆದರಿಸ್ತಾ ಇರ್ತಾನೆ. ಹೀಗೆ 2.5 ಕೋಟಿ ಹಣವನ್ನ ಆರೋಪಿ ಮೋಹನ್ ಪಡೆದುಕೊಳ್ಳುವಂಥದ್ದು. ಇದ್ರ ಬಗ್ಗೆ ಅವ್ರ ತಂದೆ ಕೊನೆಗೆ ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಸಿಸಿಬಿ ಪೊಲೀಸರು ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಿರ್ತಕ್ಕಂಥದ್ದು. ಅಲ್ಲದೆ ಆತ ಇನ್ಯಾರಿಗಾದ್ರೂ ಇದೇ ರೀತಿ ಬೆದರಿಕೆ ಹಾಕಿ ಹಣವನ್ನ ವಸೂಲಿ ಮಾಡಿದಾನೆ, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮಗೆಲ್ಲ ನೆನಪಿರಬಹುದು, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು. ಅದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರ ವಿಚಾರ ಹಿಡ್ಕೊಂಡು ಒಳಗಡೆ ಎಷ್ಟು ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನುವಂಥ ಅಂಶವನ್ನ ನಿಮ್ಮ ರಿಪಬ್ಲಿಕನ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ 3 ತಿಂಗಳು ಕಳೆದ್ರು ಪೊಲೀಸರು ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಕಾರಾಗೃಹದ ಇಲಾಖೆ. ಆಗಸ್ಟ್ನಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ನಡೆದಂತಹ ರಾಜಾತಿಥ್ಯದ ಕೇಸ್, ಫೋಟೋ ವೈರಲ್, ವಿಡಿಯೋ ವೈರಲ್ ಬೆನ್ನಲ್ಲೇ 3 FIR ಅನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು. 3 ತಿಂಗಳು ಕಳೀತಾ ಬಂತು, ಇನ್ನೂ ತನಕ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಯಾರೆಲ್ಲ ಶಾಮೀಲಾಗಿದ್ರು, ಹೇಗೆ ರಾಜಾತಿಥ್ಯ ನೀಡಲಾಯಿತು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಯಾಕೆ ಸಲ್ಲಿಕೆ ಆದರೆ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ರಾಜಾತಿಥ್ಯಕ್ಕೆ ಸಪೋರ್ಟ್ ಮಾಡಿದ್ರು, ಇದೆಲ್ಲ ಅಂಶವನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಬಟ್ ಯಾಕಿಷ್ಟು ವಿಳಂಬ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ರಾಜಾತಿಥ್ಯ ಪ್ರಕರಣ ಫೋಟೋ ವಿಡಿಯೋ ಎಲ್ಲ ಹಲ್ಚಲ್ ಎಬ್ಬಿಸಿತ್ತು. ಜನಸಾಮಾನ್ಯರು ಪ್ರಶ್ನೆ ಮಾಡೋ ರೀತಿಯಲ್ಲಿತ್ತು ವ್ಯವಸ್ಥೆ. 3 FIR ದಾಖಲಾಗಿದ್ದು ಆಯ್ತು, ಆದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಯಾಕೆ ವಿಳಂಬ ಅನ್ನೋದೇ ಪ್ರಶ್ನೆ. ಶ್ರುತಿ, ಏನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ 3 FIRಗಳನ್ನ ದಾಖಲು ಮಾಡಲಾಗಿತ್ತು. ಈ 3 FIRನಲ್ಲಿ BNS ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅಲ್ಲದೆ ಏನು ಇದರಲ್ಲಿ ಕೆಲವು ರೌಡಿ ಶೀಟರ್ಗಳು ನಟ ದರ್ಶನ್ ಜೊತೆಗೆ ಒಂದಷ್ಟು ಜನ ಜೈಲಧಿಕಾರಿಗಳು ಸಹ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಯಾವುದೇ ಒಬ್ಬ ಗೌರ್ಮೆಂಟ್
ಅಫಿಷಿಯಲ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆದುಕೊಳ್ತೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಜೈಲಧಿಕಾರಿಗಳಿಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಾಗೃಹ ಇಲಾಖೆಯಿಂದ ಸಕ್ಷಮ ಪ್ರಾಧಿಕಾರ ಅವರೇ ಆಗಿರೋದ್ರಿಂದ ಅವರ ಬಳಿ ಅನುಮತಿಯನ್ನ ಕೇಳಿದ್ರೆ ಇದುವರೆಗೂ ಅನುಮತಿಯನ್ನ ಕೊಡದೆ ಕಳ್ಳಾಟವನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಒಂದು ನಿಯಮ ಇದೆ, BNS ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು FIR ದಾಖಲಾದ್ರೆ 60 ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಈ ಘಟನೆ ಆಗಿ ಸುಮಾರು 3 ತಿಂಗಳು 90 ದಿನಕ್ಕೂ ಹೆಚ್ಚಾಗ್ತಾ ಇದೆ. ಆದ್ರೆ ಸಕ್ಷಮ ಪ್ರಾಧಿಕಾರ ಆದಂತ ಕಾರಾಗೃಹ ಇಲಾಖೆ ಇನ್ನೂ ಅನುಮತಿ ಕೊಡದೇ ಇರೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇನೆ ಉಳಿದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅನುಮಾನಗಳು ಮೂಡ್ತವೆ. ಈ ಒಂದು ಪ್ರಕರಣದಲ್ಲೂ ಸಹ ಯಾರೋ ಪ್ರಭಾವಿಗಳು ಪ್ರಭಾವವನ್ನು ಬೀರ್ತಾ ಇದ್ರೆ ಯಾಕೆ ಗೃಹ ಇಲಾಖೆಗೆ ಅಥವಾ ಕಾರಾಗೃಹ ಇಲಾಖೆಗೆ ಇಷ್ಟೊಂದು ಅವಮಾನ ತರಿಸಿದಂತ ಪ್ರಕರಣ? ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಈ ಒಂದು ಘಟನೆ. ಆದ್ರೂ ಸಹ ಅವರ ಏನು ಈ ಅಕ್ರಮಕ್ಕೆ ಕಾರಣರಾದಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇವತ್ತಿಗೂ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಮಗೆಲ್ಲ ಗೊತ್ತು. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗಾಕಿ ಒದ್ದಾಡ್ತಿದ್ದಾರೆ. ಇಫ್ ಸಪೋಸ್ ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಇದೇ ಮಧ್ಯಂತರ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಬೆನ್ನು ಆಪರೇಷನ್ಗೆ ಮುಹೂರ್ತ, ಮಧ್ಯಂತರ ಜಾಮೀನು ವಿಸ್ತರಣೆಗಾಗಿ ಮನವಿ. ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಈವರೆಗೂ ಬೆನ್ನು ನೋವಿನ ಆಪರೇಷನ್ ಆಗಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನು ವಿಸ್ತರಣೆಗೆ ದರ್ಶನ್ ಪರ ವಕೀಲ CV ನಾಗೇಶ್ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗಿದೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ. ಆದರೆ ಯಾವ ದಿನ ನಿಗದಿಯಾಗಿದೆ ಎಂದು ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿಲ್ಲ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ, R ನಾಗರಾಜು, M ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗ, ಪ್ರದೋಷ್ ಸಲ್ಲಿಸಿರುವ ಜಾಮೀನು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲ CV ನಾಗೇಶ್ ದರ್ಶನ್ಗೆ ನೀಡಲಾಗಿರುವ ವೈದ್ಯಕೀಯ ಮಧ್ಯಂತರ ಜಾಮೀನು ವಿಸ್ತರಣೆಗೆಂದು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡ್ರು. ಮಧ್ಯಂತರ ಜಾಮೀನು ಮಂಗಳವಾರಕ್ಕೆ ಮುಕ್ತಾಯವಾಗಲಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಟ್ರಯಲಿಂಗ್ ನಡೆಯುತ್ತಿದೆ. ಈ ಮಧ್ಯೆ ಸಾಮಾನ್ಯ ಬೇಲ್ ಸಿಗಲಿಲ್ಲದಿದ್ದರೆ ಸಂಕಷ್ಟ ಎಂದು ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಸಿಕೊಂಡು ಚಿಕಿತ್ಸೆ ಮುಂದುವರಿಸುವ ಪ್ಲಾನ್ ಮಾಡಿಕೊಂಡು ಚಾಲೆಂಜಿಂಗ್ ಸ್ಟಾರ್ ಅರ್ಜಿ ಹಾಕೊಂಡಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ? ಮುಂಬರುವ ಮಂಗಳವಾರಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಮುಕ್ತಾಯವಾಗಲಿದೆ. ಸೋಮವಾರ ವಿಚಾರಣೆ ನಿಗದಿಯಾಗಿದ್ದು, ಒಂದು ವೇಳೆ ಸಾಮಾನ್ಯ ಜಾಮೀನು ಸಿಗದಿದ್ದರೆ ಮಧ್ಯಂತರ ಜಾಮೀನು ಸಿಗಬಹುದು ಎಂದು ನಟ ಅರ್ಜಿ ಹಾಕಿದ್ದಾರೆ.